ಜಾರಿಯಾಗಿ 75 ವರ್ಷ ಕಳೆದಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಇಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆರ್ಎಸ್ಎಸ್ ಹಾಗೆ ಮನುಸ್ಮೃತಿಯನ್ನ ವಿರೋಧಿಸಿದ್ದಾರೆ. ಸಿಎಂ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಭಾರತದ ಸಂವಿಧಾನ ಜಾರಿಯಾಗಿ 75 ವರ್ಷ ಪೂರ್ಣಗೊಂಡಿದೆ. ಈ ಹಿನ್ನೆಲೆ ದೇಶದೆಲ್ಲೆಡೆ ಸಂವಿಧಾನ ಜಾರಿ ದಿವಸವನ್ನ ಆಚರಿಸಲಾಗುತ್ತಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೂ ಸಂವಿಧಾನ ದಿವಸ್ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ರು. ಬ್ರಿಟಿಷರ ಅವಧಿಯಲ್ಲೇ ಆರ್ಎಸ್ಎಸ್ ಕೂಡ ಹುಟ್ಟಿಕೊಳ್ತು. ಆದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಭಾಗವಹಿಸಲೇ ಇಲ್ಲ. ಒಬ್ಬ ಆರ್ಎಸ್ಎಸ್ ನವು ದೇಶಕ್ಕಾಗಿ ಪ್ರಾಣ ಕೊಟ್ಟೇ ಇಲ್ಲ ಅಂತ ವ್ಯಂಗ್ಯವಾಡಿದ್ರು. ದೇಶಕ್ಕಾಗಿ ಆಗ ಹೋರಾಡದ ಆರ್ಎಸ್ಎಸ್ ಈಗ ದೇಶಭಕ್ತಿಯ ಪಾಠ ಮಾಡ್ತಿದೆ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಇನ್ನು ಮನುಷ್ಯರನ್ನ ಜಾತಿ ಧರ್ಮದ ಹೆಸರಲ್ಲಿ ವಿಂಗಡಿಸೋದು ದೇವರ ಕೆಲಸ ಅಲ್ಲ, ಇದೆಲ್ಲವನ್ನ ಮಾಡಿದ್ದು ಮನುಸ್ಮೃತಿ ಅಂತ ಸಿಎಂ ಆರೋಪಿಸಿದ್ರು. ಬಿಜೆಪಿ ಯಾವತ್ತೂ ಮನುಸ್ಮೃತಿಯನ್ನ ನಂಬಿಕೆ ಇಟ್ಟುಕೊಂಡಿದೆ. ಆದ್ರೆ ಇದೇ ಕಾಂಗ್ರೆಸ್ ಸಂವಿಧಾನದಲ್ಲಿ ನಂಬಿಕೆ ಇಟ್ಟುಕೊಂಡಿದೆ. ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರೋ ವ್ಯತ್ಯಾಸ ಅಂದ್ರು. ಇನ್ನು ಹಿಂದೂ ರಾಷ್ಟ್ರವನ್ನ ಗೌರವಿಸುವ ಸಂವಿಧಾನ ಬರಬೇಕು ಅಂತ ಪೇಜಾವರ ಶ್ರೀಗಳು ಹೇಳಿದ್ರು. ಇದಕ್ಕೂ ಸಿಎಂ ವಿರೋಧ ಮಾಡಿದ್ದಾರೆ. ಸಂವಿಧಾನದ ಬಗ್ಗೆ ಪೇಜಾವರ ಶ್ರೀ ಈ ರೀತಿ ಹೇಳೋ ಅಗತ್ಯ ಇರಲಿಲ್ಲ ಅಂದಿದ್ದಾರೆ. ಬಸವಣ್ಣನವರು 850 ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆಯನ್ನ, ಜಾತಿ ಅಸಮಾನತೆಯನ್ನ ವಿರೋಧಿಸಿದ್ರು. ಆದ್ರೆ ಇವತ್ತಿಗೂ ಜಾತಿ ವ್ಯವಸ್ಥೆ ಹೋಗಿಲ್ಲ. ಬಾಯಲ್ಲಿ ಬಸವಾದಿ ಶರಣರ ವಚನ ಹೇಳೋದು, ಆಮೇಲೆ ನೀನು ಯಾವ ಜಾತಿ ಅಂತ ಕೇಳ್ತಾರೆ. ಈಗಲೂ ಇವನಾರವ ಅಂತಲೇ ಕೇಳ್ತಿದ್ದಾರೆ ಹೊರತು ಇವ ನಮ್ಮವ ಅಂತ ಹೇಳ್ತಲೇ ಇಲ್ಲ ಅಂತ ವ್ಯಂಗ್ಯವಾಡಿದ್ರು.